या फलनीया फलाया ओम विघ्नेन ಸಂಪಂಗಿರಾಮನಗರ ಬಡಾವಣೆಯ ಒಂದು ಶತಮಾನಗಳ ಇತಿಹಾಸ ಇರತಕ್ಕಂಥ ನೀರಿನ ಬಾವಿ. ಈ ಬಾವಿ ಕಲುಷಿತವಾಗಿ ಆ ನೀರು ಜನರ ಉಪಯೋಗಕ್ಕೆ ಬರದೆ ಬಹಳ ವರ್ಷಗಳಿಂದ ಹಾಗೆ ಬಿದ್ದಿರ್ತಕ್ಕಂಥ ವಿಷಯವನ್ನು ತಿಳಿದು ನಾವೆಲ್ಲ ಸೇರಿ ಆ ಬಾವಿಯನ್ನು ಒಂದು ಟ್ರಸ್ಟ್ ಮುಖಾಂತರ ಅವ್ರನ್ನ ಕೇಳಿಕೊಂಡು ಅವ್ರ ಮುಖಾಂತರ ಬಾವಿಯನ್ನು ಸಂಪೂರ್ಣವಾಗಿ ಹೂಳೆತ್ತಿ ಆ ನೀರಿನ ಶುದ್ಧೀಕರಣ ಮಾಡಿಸಿ ಆ ನೀರು ಈ ಭಾಗದ ಜನರಿಗೆ ದೊರಕಲಿ, ಅವ್ರಿಗೆ ಒಂದು ಜೀವಜಲ ಅವರ ಏರಿಯಾದಲ್ಲೇ ಇರ್ತಕ್ಕಂಥ ಬಡಾವಣೆಯಲ್ಲೇ ಇರ್ತಕ್ಕಂಥ ಜೀವಜಲ ಯಾವುದು ಉಪಯೋಗಕ್ಕೆ ಬರ್ತಾ ಇರಲಿಲ್ಲ, ಅದನ್ನು ಉಪಯೋಗಕ್ಕೆ ಬರಲಿ ಅಂತ ಒಂದು ಪ್ರಯತ್ನ ಮಾಡಿದ್ವಿ. ಅದು ಸರಿಯಾಗಿ ಭಾಳ ಒಂದು ಪ್ಯೂರ್ ನೀರಾಗಿ ಈಗ ಪರಿವರ್ತನೆ ಆಗಿದೆ ಅಂತ ಬಾವಿ ಇದೆ. ನಾವೆಲ್ಲ ಇಲ್ಲೇ ಹುಟ್ಟು ಬೆಳೆದಿರೋದು. ಹಿಂದೆ ಇಷ್ಟೊಂದು ಜನಸಂಖ್ಯೆ ಇರಲಿಲ್ಲ. ಇಡೀ ಬಡಾವಣೆಗೆ ನೀರು ಕೊಟ್ಟಂಥ ಗಂಗಾದೇವಿ ಈಗಾಗಲೇ ಹೂಳುಗಳು ತುಂಬಿ ನೀರಿಲ್ಲದೆ ಭಾಳ ಸಂಕಟದಲ್ಲಿದ್ದಂಥ ಜನಕ್ಕೆ ಅದು ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೀರ. ಬೋರೆಲ್ಲ ಬತ್ತಿ ಹೋಗಿತ್ತು, ನೀರಿಗೆ ಭಾಳ ಅಭಾವ ಇತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಟ್ಯಾಂಕ್ಗಳು ತರಿಸಿಕ BBMPಯಿಂದ ಜನರಿಗೆ ನೀರು ಓದಿಸಿದ್ರು. ಅಂತಹ ಸಂದರ್ಭದಲ್ಲಿ ಇವತ್ತಿನ ದಿವಸ ಒಳ್ಳೆ ಬಾವಿ, ನೂರಾರು ವರ್ಷಗಳಿಂದ ಈ ಭಾಗದ ಜನಕ್ಕೆ ನೀರನ್ನು ಸೌಲಭ್ಯ ಕೊಡ್ತಕ್ಕಂಥ ಬಾವಿನ ಪುನರ್ಜೀವನ ಅರ್ಪಿಸಿಕೊಟ್ಟಂಥ ಶಾಸಕರು. ಈ ಶತಮಾನಗಳ ಈ ಬಾವಿಯ ಈ ಆಧುನಿಕ ಭಾಗೀರಥ, ಯಾಕಂದರೆ ತಪ್ಪಾಗಲಾರದು, ಈ ಬರ ಸಂದರ್ಭದಲ್ಲಿ ಈ ಬಾವಿಗಳೆಲ್ಲ ಅಂತರ್ಜಲ ಕುಸಿದಿದ್ದು ನೀರಿನ ಹಾಹಾಕಾರ ಇದ್ದಾಗ ಈ ಜನರ ಸಮಸ್ಯೆಗೆ ಧಾವಿಸಿ ಬಂದಂಥ ಏಕೈಕ ನಮ್ಮ ನೆಚ್ಚಿನ ನಾಯಕರಾದಂಥ ರಿಜ್ವಾನ್ ಅರ್ಷದ್ರವರು. ಅದೇ ರೀತಿ ನಮ್ಮೆಲ್ಲರ ಮಾತಿಗೆ ಹೋಗೊಟ್ಟು ನಾವು ಹೇಳಿದ್ವಿ, ಸರ್ ಇದು ಪುರಾತನ ಶತಮಾನಗಳು ನಾವು ಹುಟ್ಟಿಲ್ಲ, ಇದು 500-600 ವರ್ಷದ ಇತಿಹಾಸದ ಬಾವಿ, ಹಾಗಾಗಿ ನೀವು ಇದನ್ನು ಸ್ವಲ್ಪ ಗಮನಿಸಿ, ಜನಕ್ಕೆ ಇದರಿಂದ ಒಳ್ಳೆ ಉಪಯೋಗ ಆಗುತ್ತೆ ಅಂತ ಹೇಳಿದಾಗ ನಮ್ಮ ಮಾತಿಗೆ ಸ್ಪಂದಿಸಿ ಆ ಹೂಳು ಒಂದು 4 ಅಡಿ ಹೂಳು ತೆಗೆದಾಗ ಆ ಗಂಗೆ ತಾಯಿ ಏನು ಆ ದರೆ ಒಳಗಡೆ ಅಡಗಿದ್ಲು ಆ ಚಿಮ್ಮಿ ಮೇಲೆಗಡೆ ಬಂದು ಈಗ ತುಂಬಿ ತುಳುಕ್ತಾ ಇದೆ. ಈಗ ಎಲ್ಲರೂ ಹರ್ಷೋದ್ಧಾರ ಆಗಿದೆ ನಮಗೆಲ್ಲರಿಗೂ. ಆ ರೀತಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಆಧುನಿಕ ಭಾಗೀರಥ ನಮ್ಮ ಸರ್ ರಿಜ್ವಾನ್ ಅರ್ಷದ್ರವರು.